ತೊಗರಿ, ಉದ್ದು, ಹೆಸರು ಬೆಳೆಗೆ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದಲ್ಲದೆ ಹತ್ತಿ ಬೆಳೆಗೆ ಒಂದು ವಿಶೇಷ ಯೋಜನೆಯನ್ನು ಸಹ ಘೋಷಣೆ ಮಾಡಿದ್ದಾರೆ. ಇದಲ್ಲದೆ ಯುವಕರು, ಮಹಿಳೆಯರು, ರೈತರನ್ನು ಒಳಗೊಂಡ ಒಂದು ಗ್ರಾಮೀಣ ಆತ್ಮನಿರ್ಭರ ಯೋಜನೆಯನ್ನು ಸಹ ಘೋಷಣೆಯನ್ನು ಮಾಡಿರುವುದು ರೈತ ಕುಲಕ್ಕೆ ಕೊಟ್ಟ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಈ ಮೂಲಕ ನಾವು ನಿರ್ಮಲಾ ಸೀತಾರಾಮನ್ ಅವರನ್ನ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಎಲ್ಲ ರೈತರ ಪರವಾಗಿ ಉತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೀವಿ. ಒಂದು ಸ್ವಾಗತಕರವಾದಂಥ ವಿಚಾರಗಳ ಮಂಡಿಸಿದ್ದಾರೆ. ಇನ್ನೂ ಹೆಚ್ಚು ರೈತರಿಗೆ ಅನುಕೂಲ ಆಗೋಂಥ ಒಂದು ವಿಚಾರಗಳನ್ನ ಮಂಡಿಸಬೇಕಾಗಿತ್ತು. ಈಗ ಸಾಧ್ಯವಾದಷ್ಟು ಮಾಡಿದ್ದಾರೆ. ಇದೇ ರೀತಿ ಹೆಚ್ಚು ರೈತರಿಗೆ ಮತ್ತು ದೇಶದ ಜನತೆ ಆಯಾ ವ್ಯಾಪ್ತಿಯಲ್ಲಿ ಇರೋಂಥ ಜನಗೆ ಒಂದು ಒಳ್ಳೆಯ ಆಗುವಂಥ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಬಜೆಟನ್ನು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅಧಿಕ ಇಳುವರಿ ಬಿತ್ತನೆ ಬೀಜಗಳನ್ನು ಉತ್ತೇಜನ ಮಾಡಲು ರೈತರಿಗೆ ಇದೊಂದು ವರದಾನ ಅಂತ ನಾನು ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿ ಸರ್ಕಾರ ಏನು ಮಾಡ್ತಾರೆ, ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಈ ಕಾರ್ಯಕ್ರಮನ ಅನುಷ್ಠಾನ ತಂದು ಈ ವರ್ಷದಿಂದಲೇ ಮಾಡಿದಾಗ ಭಾಳಷ್ಟು ಈ ವರ್ಷನೇ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ, ಈ ಒಂದು 4 ಕಾರ್ಯಕ್ರಮ ರೈತರಿಗೆ ಪೂರಕವಾಗಿದೆ. ಇದನ್ನು ಮಾಡಿದ ನಿಜವಾಗ್ಲೂ ರೈತರು ಒಂದು ಒಳ್ಳೆ ಹಾದಿಲಿ ಆಗ್ತದೆ. ಮತ್ತು ವಿಮುಖರು ಆಗೋದು ರೈತರು ಪುನಃ ಕೃಷಿಗೆ ಯುವಕರು ಮತ್ತು ಮಹಿಳೆಯರು ಬರಲು ಒಂದು ಒಳ್ಳೆ ದಾರಿನ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಪ್ರಾಜೆಕ್ಟ್ ಏನು ಅಂದರೆ ಹತ್ತಿ ಬೆಳೆಗಾರರಿಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಅದು ಒಂದು ಸ್ವಾಗತಾರ್ಹ ನಿಲುವು ಬಂದಿದೆ. ಇದರಿಂದ ನಿರ್ಮಲಾ ಸೀತಾರಾಮನ್ ಮತ್ತು ಮೋದಿಯವರು ಈ ಹೊಸ ಬಜೆಟಲ್ಲಿ ತುಂಬ ಆಶಾದಾಯಕವಾಗಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಈ ಮೂಲಕ ಕೃತಜ್ಞತೆಗಳನ್ನು ಹೇಳುತ್ತೇನೆ.